ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲ ದಿನಗಳಿಂದ ನವೆಂಬರ್ ಕ್ರಾಂತಿಯ ಜಪ ಜೋರಾಗಿತ್ತು. ಅಂತೂ ಇಂತೂ ನವೆಂಬರ್ ಬಂದೇ ಬಿಡ್ತು. ಹಾಗಾದ್ರೆ ಕ್ರಾಂತಿ ಆಗೇ ಬಿಡುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತಿನಿಂದ ನವೆಂಬರ್ ಕ್ರಾಂತಿ ಶುರುವಾಗುತ್ತಾ? ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಪರ್ವ ಆರಂಭದ ಮುನ್ಸೂಚನೆ ಸಿಗುತ್ತೆ. ನವೆಂಬರ್ ಕ್ರಾಂತಿ ರಾಜಕೀಯ ಬೆನ್ನಲ್ಲೇ ಸಿಎಂ ಸೈಲೆಂಟ್ ಆಗಿದ್ದಾರೆ. ನವೆಂಬರ್ ಕ್ರಾಂತಿಯ ಬಗ್ಗೆ ಯಾರೊಂದಿಗೂ ಕೂಡ ಸಿದ್ದರಾಮಯ್ಯವರು ಮಾತನಾಡ್ತಿಲ್ವಂತೆ. ಆಪ್ತರು ಎಷ್ಟೇ ಕೇಳಿದ್ರು ಕೂಡ ಸಿದ್ದರಾಮಯ್ಯನವರು ತುಟಿ ಪಿಟಕ್ಕಂತ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ತುಂಬಾ ನಾಜೂಕಿನ ಎಚ್ಚರಿಕೆಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸಿದ್ದು ಸೈಲೆಂಟ್ ಗೇಮ್ನಿಂದ ಸಿಎಂ ಆಪ್ತರಿಗೆ ಸಹಜವಾಗಿಯೇ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆಯಂತೆ. ಇಲ್ಲಿಯವರೆಗೂ ಕೂಡ 5 ವರ್ಷವೇ ನಾನೇ ಅಂತ ಹೇಳ್ತಾ ಇದ್ದಂತಹ ಸಿಎಂ ಮೊನ್ನೆ ತಮ್ಮ ಹೇಳಿಕೆಯನ್ನು ಬದಲಿಸ್ಬಿಟ್ರು. ವರಿಷ್ಠರು ಒಪ್ಪಿಗೆಯನ್ನು ಕೊಟ್ಟರೆ 5 ವರ್ಷವೂ ಕೂಡ ನಾನೇ ಆಗಿರ್ತೀನಿ ಅಂತ ಹೇಳಿ. ಆ ಹೇಳಿಕೆಯ ನಂತರ ಸಿದ್ದರಾಮಯ್ಯನವರು ಫುಲ್ ಕೂಲ್ ಆಗಿದ್ದಾರೆ. ಯಾವುದೇ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅನ್ನೆಸೆಸರಿ ಮಾತನಾಡ್ತಾ ಇಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗೆ ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಮತ್ತೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಬಿಹಾರ ಎಲೆಕ್ಷನ್ನ ನಂತರ ಬಹುತೇಕ ಈ ಎಲ್ಲ ಗೊಂದಲಗಳಿಗೆ ಕುತೂಹಲಗಳಿಗೆ ತೆರೆ ಬೀಳುವಂತಹ ಸಾಧ್ಯತೆ ಇದೆ.